ಪ್ರಿಯ ವೀಕ್ಷಕರೇ ನೋಡಿ ನಮಸ್ಕಾರ. ಇದು ಕರ್ನಾಟಕದಲ್ಲಿ ಇಡೀ ಭಾರತ ದೇಶದಲ್ಲಿ ಏಷ್ಯಾದಲ್ಲೇ ನಂಬರ್ 1 BDA ಕಾಂಪ್ಲೆಕ್ಸ್. ಅಂದು ಜಯನಗರ 4ನೇ ಹಂತದ ವಾಣಿಜ್ಯ ಸಂಕೀರ್ಣದ ಕತೆ ಹೇಗಿದೆ ತೋರಿಸ್ತೀನಿ ನೋಡಿ. ಒಂದೊಂದೇ ಇಂಚಿಂಚು ಎಳೆಯಾಗಿ ತೋರಿಸ್ತೀನಿ, ದಯವಿಟ್ಟು ನೋಡಿ ಪ್ರಿಯ ವೀಕ್ಷಕರೇ. ಇದು ಅದ್ಭುತವಾದ ಏಷ್ಯಾದಲ್ಲೇ ನಂಬರ್ 1 ಕಂಡ BDA ಶಾಪಿಂಗ್ ಕಾಂಪ್ಲೆಕ್ಸ್. ಈಗ ದುಸ್ಥಿತಿ ಹೆಂಗಿದೆ ನೋಡಿ. ನಮ್ಮ ಕರ್ನಾಟಕದ ರಾಜಕೀಯ ನಾಯಕರು ಮಂತ್ರಿಗೋಸ್ಕರ ಪದವಿಗೋಸ್ಕರ ಡೆಲ್ಲಿಗೆ 100 ಸತಿ ಹೋಗಿ ಬರ್ತಾರೆ ತಿಂಗಳಿಗೆ. ಆದರೆ ಬೆಂಗಳೂರಲ್ಲೇ ಇರ್ತಕ್ಕಂಥ ಮಂತ್ರಿಗಳು ಶಾಸಕರುಗಳು ಈ ಕಡೆ ತಲೆ ಹಾಕಿ ನೋಡಲ್ಲ. ಅದರ ಪರಿಸ್ಥಿತಿ ಇವತ್ತು ಈ ಮಟ್ಟಕ್ಕಾಗಿದೆ. ಈ ಬೆಂಗಳೂರಿನ BDA ಕಾಂಪ್ಲೆಕ್ಸ್, ಜಯನಗರದ BDA ಕಾಂಪ್ಲೆಕ್ಸ್ ನೋಡಿ ಎಷ್ಟು ಕೂಲಿಗಟ್ಟೋಗಿದೆ, ಹೆಂಗಾಗಿದೆ, ಯಾವ ರೀತಿ ಬೆಂಕಿ ಹಚ್ಚಿ ಇದಕ್ಕೆ ಸುಮಾರು 10 ವರ್ಷದ ಮೇಲಾಗ್ತಾ ಬಂತು. 3 ರಿಂದ 4 ಜನ ಮುಖ್ಯಮಂತ್ರಿಗಳಾದರೂ ಕೂಡ ಇದನ್ನು ಮಾಡೋಕ್ಕಾಗಲಿಲ್ಲ. ಯಾಕೆ? ಇದ್ರ ಬಗ್ಗೆ ಅವರಿಗೆ ತಲೆ ಕೆಡಿಸ್ಕೊಂಡಿಲ್ಲ, ಇದ್ರ ಬಗ್ಗೆ ಆಸಕ್ತಿ ಇಲ್ಲ. ಯಾಕಂದರೆ ಬೆಂಗಳೂರಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಈ ಒಂದು ಅದ್ಭುತವಾದ ಜಾಗ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಬರುತ್ತೆ. ಈ ವ್ಯವಸ್ಥೆಯನ್ನು ಮಾಡಿದರೆ ಸುಮಾರು 10 ರಿಂದ 15 ವರ್ಷ ಆದರೂ ಕೂಡ ಅದು ಹಿಂಗೆ ಹಾಳು ಕೊಂಪಿಯಾಗಿ ಬಿದ್ದಿದೆ. ದನ ಕೂಡ ಇಲ್ಲಿ ತಂದು ಕಟ್ಟಕ್ಕಾಗಲ್ಲ, ಅಷ್ಟೊಂದು ಕಸ, ಅಷ್ಟೊಂದು ಗಲೀಜು. ಎಷ್ಟು ಬೆಂಗಳೂರಿನಲ್ಲಿ 28 ಜನ ಶಾಸಕರಿದ್ದಾರೆ, 4 ಜನ ಸಂಸದರಿದ್ದಾರೆ. ಆದರೂ ಕೂಡ ಈ ಅಭಿವೃದ್ಧಿಯ ಕೊರತೆ ಬೆಂಗಳೂರಿನಲ್ಲಿ ತುಂಬ ತುಳುಕ್ತಾ ಇದೆ. ನೋಡಿ ಹೆಂಗಿದೆ, ಯಾವ ಮಟ್ಟಕ್ಕಿದೆ ನೋಡಿ. ಇಡೀ ದೇಶದಲ್ಲೇ ನಂಬರ್ 1 ಅಂತ ಹೆಸರಿತ್ತು ಈ BDA ಕಾಂಪ್ಲೆಕ್ಸ್ಗೆ. ಯಾವ ರೀತಿ ಮಾಡಿಟ್ಟಿದ್ದಾರೆ, ಇದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು, ಈ ಬೆಂಗಳೂರಿನ ರಾಜಕಾರಣಿಗಳು, ಸಂಸದರು, ಶಾಸಕರುಗಳು ಎಲ್ಲರೂ ಸೇರಿ ಇದಕ್ಕೆ ಒಂದು ಕಾರಣ ನೋಡಿ. ಎಲ್ಲಿಂದನೋ ಬಂದು ಆರಾಮಾಗಿ ಈ ಕೊಚ್ಚೆಯಲ್ಲಿ ಯಾವ ರೀತಿ ನಿದ್ದೆ ಮಾಡ್ತಾ ಇದ್ದಾನೆ. ಯಾವನೇನಾರಾಗಲಿ ಹೆಂಗಾರಾಗಲಿ ನಾವು ಆರಾಮಾಗಿದ್ದೀವ. ಎಲ್ಲಿಂದ ಬಂದನೋ, ಏನು ಮಾಡಿದನೋ, ಈ ಮುಂದೆ ಏನು ಮಾಡ್ತಾನೋ ಗೊತ್ತಿಲ್ಲ. ಆದರೆ ಈ ರೀತಿ ಆರಾಮಾಗಿ ಅವ್ರ ಅಪ್ಪನ ಮನೆ ಜಾಗದಲ್ಲೂ ಮಲಗಲ್ಲ, ಆ ರೀತಿ ಮಲಗವನೇ ನೋಡಿ. ಜಯನಗರ BDA ಕಾಂಪ್ಲೆಕ್ಸ್ ಯಾವ ಮಟ್ಟಕ್ಕೆ ತಗೊಂಬಂದಿಟ್ಟಿದ್ದಾರೆ, ಹೆಂಗಾಗಿದೆ. ಇದೇ ಪಕ್ಕದ ಬಿಲ್ಡಿಂಗ್ ಕಟ್ಟಡದಲ್ಲಿ ಎಲ್ಲ BBMP ಅವರು ಇರ್ತಾರೆ, ಇಂಜಿನಿಯರ್ಗಳು ಇರ್ತಾರೆ, ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಇರ್ತಾರೆ. ಎಲ್ಲ ಇದ್ರೂ ಪಕ್ಕದಲ್ಲೇ ಇದೆ. ಯಾರು ಕೂಡ ಶಾಸಕರುಗಳಿಗೆ ಆಗಿರ್ಬೋದು, ಮಂತ್ರಿಗಳಿಗೆ ಆಗಿರ್ಬೋದು, ದಯವಿಟ್ಟು ಯಾರು ಇದುವರೆಗೂ ಏನು ಮಾಡಿಲ್ಲ. ನಾನು ಕೇಳ್ಕೊಳ್ಳೋದಿಷ್ಟೇ, ಕೃಷ್ಣ ಬೈರೇಗೌಡರೇ ದಯವಿಟ್ಟು ಒಂದು ಸತಿ ಇಲ್ಲಿಗೆ ಬನ್ನಿ, ದಯವಿಟ್ಟು ನಿಮ್ಮ ಪಾದ ಸ್ಪರ್ಶನ ಇಲ್ಲಿಗೊಂದು ಸತಿ ಮಾಡಿ. ಯಾವ ಮಟ್ಟಕ್ಕಾಗಿದೆ ನೋಡಿ, ಹೆಂಗಿದೆ. ಲಕ್ಷಾಂತರ ರೂಪಾಯಿ, ಕೋಟಿಗಟ್ಟಲೆ ಬಾಡಿಗೆ ಬರುತ್ತೆ. ತಿಂಗಳಿಗೆ ಕೋಟ್ಯಂತರ ರೂಪಾಯಿ ಇಲ್ಲಿ ಬಿಸ್ನೆಸ್ ಆಗುತ್ತೆ, ಕೋಟ್ಯಂತರ ರೂಪಾಯಿ ಬಾಡಿಗೆ ಬರುತ್ತೆ. ಅಂಥ ಕಟ್ಟಡವನ್ನು ಯಾವ ರೀತಿಯಾಗಿದೆ, ಹೆಂಗಾಗಿದೆ, ಇದಕ್ಕೆ ಯಾರು ಇಷ್ಟ ಅಲ್ವ ಮಾಡೋಕ್ಕೆ. ಮುಖ್ಯಮಂತ್ರಿಗಳು 2 ಸತಿ ಬಂದು ಹೋಗಿದ್ದಾರೆ, ಇದಕ್ಕಿನ್ನ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ, ಮಾಡೋಕ್ಕಾಗ್ತಾನಿಲ್ಲ. ಡೆಲ್ಲಿಗೆ ಮಾತ್ರ ತಿಂಗಳಿಗೆ 3 ರಿಂದ 4 ಸರಿ ಹೋಯ್ತಾರೆ. ಕೆಲಸ ಆಗಬೇಕಪ್ಪ ಅಂದರೆ ಇನ್ನೂ ಬೇಕಾದ್ರೆ 10 ಸರಿನೂ ಹೋಯ್ತಾರೆ. ಆದರೆ ಇಲ್ಲಿ ಮುಂದೆ ನಿಂತ್ಕೊಂಡು ಬೆಂಗಳೂರಲ್ಲೇ ಇರ್ತಾರೆ. ಇದ್ರ ಮುಂದೆ ನಿಂತ್ಕೊಂಡು ಇದು ಏನಾಗಬೇಕು, ಹೆಂಗಾಗಬೇಕು ಅಂತೇಳಿ ಮಾಡಿಸಿದರೆ ಭಾಳ ಅದ್ಭುತವಾಗಿರುತ್ತೆ. ಅದ್ಭುತವಾದ ಕಟ್ಟಡ, ಅದ್ಭುತವಾದ ನಮ್ಮ ಬೆಂಗಳೂರು ಕೇಂದ್ರ ಭಾಗದಲ್ಲಿರ್ತಕ್ಕಂಥ ಈ ಒಂದು BDA ಕಾಂಪ್ಲೆಕ್ಸ್ ಸರಿ ಮಾಡಿಸಿ ಅಂತೇಳಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಕೇಳ್ಕೊತಾ ಇದ್ದೀನಿ. ಮತ್ತು ಬೆಂಗಳೂರು ಸಂಸದರು ತೇಜಸ್ವಿನಿ ಸೂರ್ಯ ಅವರೇ, ಈ ಕಡೆಗೆ ನೀವು ಸ್ವಲ್ಪ ಗಮನ ಕೊಡಿ. ಅಲ್ಲಿ ಇಷ್ಟಿಷ್ಟು ಉದ್ದ ಭಾಷಣ ಬಿಗಿತೀರಿ, ಅಸೆಂಬ್ಲಿಲಿ ಹೋಗಿ ಡೆಲ್ಲಿ ಲೋಕಸಭಾ ಅಧಿವೇಶನದಲ್ಲಿ ಕಿಲೋಮೀಟ್ರ್ ಗಟ್ಟಲೆ ಭಾಷಣ ಮಾಡ್ತೀರಾ. ಯಾಕೆ ಇದು ಕಣ್ಣಿಗೆ ಕಾಣಲ್ವಾ? ಇದು ನಿಮ್ಮ ಕ್ಷೇತ್ರ ಅಲ್ವಾ? ಮುಖ್ಯಮಂತ್ರಿಗೆ ಯಾಕೆ ಇದನ್ನು ಒತ್ತಡ ತಂದು ಇದನ್ನು ಮಾಡೋಕ್ಕಾಗೋದಿಲ್ಲ? ಯಾಕೆ ನಿಮ್ಮ ಕ್ಷೇತ್ರದ ಶಾಸಕರಿಗೂ ನಿಮಗೂ ಹೊಂದಾಣಿಕೆ ಇಲ್ವಾ? ನೋಡಿ ಎಷ್ಟು ಅದ್ಭುತವಾದ ಶಾಪಿಂಗ್ ಕಾಂಪ್ಲೆಕ್ಸು ಯಾವ ಮಟ್ಟಕ್ಕಾಗಿದೆ. ಸಾವಿರಾರು ಜನ ಬರ್ತಾರೆ ದಿನ, ಪ್ರತಿದಿನ ಸಾವಿರಾರು ಜನ ಬಂದು ಇಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ. ಇದು ಬಂದರೆ, ಇದು ಚೆನ್ನಾಗಿದ್ದರೆ ಭಾಳ ಅದ್ಭುತ, ಇನ್ನೂ ಚೆನ್ನಾಗಿ ಬರ್ತಾರೆ. ಬೆಂಗಳೂರಲ್ಲಿ ಇದ್ಕೊಂಡು ಇದನ್ನು ಸರಿ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನು ಇದು ಯಾವುದೋ ಒಂದು ಹಳ್ಳಿಲಿಲ್ಲ, ಇದು ಎಲ್ಲೋ ಒಂದು ಕಾಡ ಕೊಂಪೆಯಲ್ಲಿಲ್ಲ, ಬೆಂಗಳೂರು ಕೇಂದ್ರ ಭಾಗದಲ್ಲಿದೆ. ಇದನ್ನೇ ಹಿಂಗೆ ಹಿಡ್ಕೊಂಡು ಕೂತ್ಕೊಂಡ್ರೆ ನೋಡಿ, ಆ ಇಂಜಿನಿಯರ್ ಆಫೀಸ್ ಮುಂದೆ ಹಿಂಗಿದೆ ನೋಡಿ, ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಬೆಂಗಳೂರು BDA ಕಾಂಪ್ಲೆಕ್ಸ್. ಮೇಲಿಂದ ನೋಡಿದರೆ ತುಂಬ ಅದ್ಭುತವಾದ ಜಾಗ. ನಿಜವಾಗ್ಲೂ ಇಂಥ ಜಾಗನ ಈ ರೀತಿ ಇದೆಯಲ್ಲಪ್ಪ, ಈ ಸುತ್ತಮುತ್ತ ನಾಗರಿಕರಿಗೆ ನಾಚಿಕೆ ಆಗಬೇಕು. ಅಲ್ಲಿ ಮೈಯಾಸ್ ಹೋಟ್ಲಿದೆ ಗಣೇಶನ ದೇವಸ್ಥಾನ ಹತ್ರ. ಸುಮಾರು ಜನ ಬೆಳಗ್ಗೆಯಿಂದ ಹಿಡಿದು ರಾತ್ರಿ 9 ಗಂಟೆವರೆಗೂ, ಬೆಳಗ್ಗೆ 5:30 6 ಗಂಟೆಯಿಂದ ಹಿಡಿದು
ರಾತ್ರಿ 9-10 ಗಂಟೆವರೆಗೂ ಕುಡಿತಾ ಇರ್ತಾರೆ ಕಾಪಿ. 50 ಸತಿ ಶುಗರ್ಲೆಸ್ ಕಾಪಿನ 50 ಸತಿ ಕುಡಿತಾನೇ ಇರ್ತಾರೆ. ತಿರ್ಗಮರ್ಗ ಕೆಲಸಕ್ಕೆ ಬರ್ದವೆಲ್ಲ ಯೋಚನೆ ಮಾಡ್ತಾರೆ, ಅಲ್ಲೇ ಇರ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಅಲ್ಲಿ ಯಾರು ಸಣ್ಣ ಪುಟ್ಟರು ಇರೋಲ್ಲ, ಅನ್ಎಜುಕೇಟೆಡ್ ಇರೋಲ್ಲ, ಎಲ್ಲ ವಿದ್ಯಾವಂತರೇ, ಎಲ್ಲ ದೊಡ್ಡವರೇ, ಎಲ್ಲ ಆ ಜಯನಗರ ನಾಗರಿಕರೇ, ಸುತ್ತಮುತ್ತ ಇರ್ತಕ್ಕಂಥ ನಾಗರಿಕರು ಅಲ್ಲಿ ಬಂದು ಕಾಫಿ ಕುಡಿತಾರೆ. ಆದರೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗೆ ಹೇಳೋಣ, ಶಾಸಕರಿಗೆ ಹೇಳೋಣ, ಇಲ್ಲ ಈ ಸಂಸದರಿಗೆ ಹೇಳೋಣ, ಯಾರು ತಲೆ ಕೆಡ್ಸ್ಕೊಂತೆಲ್ಲ. ನೋಡಿ ಯಾವ ಮಟ್ಟಕ್ಕಾಗಿದೆ ಈ ಜಯನಗರ ಕಾಂಪ್ಲೆಕ್ಸು, ಹೆಂಗಿತ್ತು, ಯಾವ ರೀತಿ ಆಗಿದೆ. ದಯವಿಟ್ಟು ಮುಖ್ಯಮಂತ್ರಿಗಳೇ ಡೆಲ್ಲಿಗೆ ಮತ್ತು ಪದವಿ ಬಗ್ಗೆ ಎಷ್ಟು ಗಮನ ಕೊಡ್ತಿರೋ, ಬಿಡದಿ ಟೌನ್ಶಿಪ್ ಬಗ್ಗೆ ಎಷ್ಟು ಗಮನ ಕೊಡ್ತಿರೋ, ದಯವಿಟ್ಟು ಇದಕ್ಕೂ ಸ್ವಲ್ಪ ಗಮನ ಕೊಡಿ, ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಕರ್ನಾಟಕ.